ತುಂಬಾ ವರ್ಷಗಳಿಂದ ಈ ಊರಲ್ಲಿ ಚಿಕ್ಕ ಮಕ್ಳುಗಳೆಲ್ಲ ಕಾಣೆ ಆಗೋದು ನಡೀತಾನೆ ಇರುತ್ತೆ. ಅದಲ್ಲದೆ ಕತ್ಲಾದ್ಮೇಲೆ ಜನಗಳು ಯಾರು ಇಲ್ದಿರೋ ಜಾಗದಲ್ಲಿ ಯಾರಾದ್ರೂ ಬರ್ತಾ ಇದ್ರೆ ಅಂತ ಅವನಿಗೆ ವಿಚಿತ್ರವಾಗಿ ಏನೋ ಒಂದ್ ಸೌಂಡ್ ಕೇಳುತ್ತೆ. ಅಕಸ್ಮಾತ್ ಆಗಿ ಅವನೇನಾದ್ರೂ ತಿರುಗಿ ನೋಡ್ದ ಅಂತ ಹೇಳಿದ್ರೆ ಅವ್ನ ರುಂಡ ಮುಂಟ ಎರಡೂ ಬೇರೆ ಆಗ್ಬಿಡುತ್ತೆ. ಇನ್ನೊಂದು ಬರ್ತಾನೆ ಅಂತ ಹೇಳಿದ್ರೆ ನಮ್ ಹೀರೋಯಿನ್ಗೆ ಒಂದು ಸೂಪರ್ ಪವರ್ ಇರುತ್ತೆ. ಅವಳು ಮನ್ಸಲ್ಲಿ ಏನ್ ನೆನೆಸ್ಕೊಂಡು ಅದನ್ನ ಬರೀತಾಳೆ, ಅದು ನಿಜವಾಗ್ಲೂ ನಡೆದು ಹೋಗುತ್ತೆ. ಅದಕ್ಕೆ ಅವನಿಗ ಈ ಊರಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಕಣ್ ಮುಚ್ಕೊಂಡ್ ಬರಿ ಅಂತ ಕೇಳ್ತಾನೆ. ಅದಕ್ಕೆ ಕಾರ್ತಿಕನು ಕೂಡ ಕಣ್ ಮುಚ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲ ಅವಳಿಗೆ ಇಡೀ ಊರೇ ಅವಳನ್ನ ಕೊಲ್ಲೋ ಹಾಗೆ ಕಾಣಿಸ್ಬಿಡುತ್ತೆ. ನನ್ನನ್ನ ಅಷ್ಟೋ ಪ್ರೀತಿಸ್ತಾ ಇರೋ ಜನ ಕೊಲೆಯಲ್ಲಿ ಮಾಡ್ತಾರೆ ಅಂತ ಹೇಳಿ ಅವಳು ಕೂಡ ಅದನ್ನ ಸೀರಿಯಸ್ ತಗೊಳ್ಳೋದಿಲ್ಲ. ಈಗ ಅವಳು ಗಂಡ ಬಂದ ಅಂತ ತಿಳ್ಕೊಂಡು ಆಸೆಯಿಂದ ಹೊರಗ್ ಬಂದ್ ನೋಡಿದ್ರೆ ಅಲ್ಲಿ ಬಂದಿರೋದು ಅವ್ನ್ ಗಂಡ ಅಲ್ಲ, ಅವ್ನ್ ಶವ. ಈಗ ಅಲ್ಲಿ ಕಾರ್ತಿಕ ಗಂಡು ನೋಡಿ ಮನ್ಸ್ ಹೊಡೆದು ಅಳ್ತಾ ಇರ್ತಾಳೆ. ಕಾರ್ತಿಕ ಅದೆಲ್ಲ ಏನು ಬೇಕಾಗಿಲ್ಲ, ಅದು ನಾವು ನೋಡ್ಕೋತೀವಿ, ನೀವು ಇಲ್ಲಿಂದ ದಯವಿಟ್ಟು ಹೊರಡಿ ಅಂತ ಹೇಳ್ಬಿಡ್ತಾನೆ. ಆ ಚೇರ್ಮನ್ಗೂ ಈಗ ಸಿಕ್ಕಾಪಟ್ಟೆ ಸಿಟ್ ಬಂದ್ಬಿಟ್ಟು ಅವ್ರ ಮನೇಲಿ ಕೆಲಸ ಮಾಡ್ತಿದ್ದವನ್ನ ಕರೆದು ಈ ಮನೆಯಲ್ಲಿ ಏನ್ ನಡೀತಾ ಇದೆ ನಿಜ ಹೇಳು ಅಂತ ಕೇಳ್ತಾನೆ. ಅವ ಮಕ್ಳುಗಳೆಲ್ಲ ಕಾಣೆ ಆಗ್ತಾ ಇರೋದಕ್ಕೂ ಕಾರ್ತಿಕಾಗೂ ಏನೋ ಸಂಬಂಧ ಇದೆ ಅಂತ ಈ ವಿಷಯನೆಲ್ಲ ತಮ್ಮನ ಹತ್ರ ಹೇಳ್ಬಿಟ್ಟು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಬ್ಬ ಮಂತ್ರವಾದಿನ ಬರಮಾಡ್ಕೋತಾರೆ. ಈಗ ನಡೆದದ್ದನ್ನೆಲ್ಲ ಮಂತ್ರವಾದಿ ಹತ್ರ ಹೇಳ್ಬಿಟ್ಟು ಇದೆಲ್ಲ ನಿಜನ ನೀವೇ ಹೇಳ್ಬೇಕು ಅಂತ ಕೇಳ್ತಾರೆ. ಅವನು ಈಗ ವಿಷಯನೆಲ್ಲ ತಿಳ್ಕೊಂಡು ಮನೆನೆಲ್ಲ ಸುತ್ತ ನೋಡಿ ಅವಳ ದೇಹದಲ್ಲಿರೋ ಕೆಟ್ಟ ಆತ್ಮನ ಆಚೆ ತೆಗೆದು ಅವಳನ್ನ ಶುದ್ಧಿ ಮಾಡ್ಬೇಕು. ಅದಕ್ಕೆ ಅವಳಿಗೆ ಪೂಜನೆ ಮಾಡಿಸ್ಬಿಟ್ಟು ಅವಳ ನಾಲ್ಗೆನ ಕತ್ತರಿಸ್ಬಿಡಿ, ಹಾಗೆ ಅವಳನ್ನ ಊರಾಚೆ ದೇವಸ್ಥಾನದ ಹತ್ರ ಬಿಟ್ಬಿಟ್ಟು ಅವಳನ್ನ ದೇವದಾಸಿಯನ್ನಾಗಿ ಮಾಡ್ಬಿಡಿ ಅಂತ ಹೇಳ್ಬಿಡ್ತಾನೆ. ಅವನು ಹೇಳ್ದಾಗನೆ ಊರ್ ಜನರೆಲ್ಲರೂ ಸೇರಿ ಕಾರ್ತಿಕಾಗೆ ಪೂಜೆ ಮಾಡ್ಬಿಟ್ಟು ಊರ್ ಹೊರಗಡೆ ಇಟ್ಬಿಡ್ತಾರೆ. ಹೀಗೆ ನಡೀಬಿಡ್ತಾನೆ. ಆ ಊರಲ್ಲಿ ಮಕ್ಕಳ ಕಣ ಆಗ್ತಾ ಇರೋದಕ್ಕೂ ಕಾರಣ ಇವ್ರೆ, ಹಾಗೆ ಜನಗಳ ಕತ್ತನ್ನ ಕತ್ತರಿಸ್ತಾ ಇರೋದು ಕೂಡ ಇವ್ರೆ. ಅವರು ಇದನ್ನೆಲ್ಲ ಮಾಡ್ತಿರೋದು ಕಾರ್ತಿಕ ಆಸ್ತಿಗೋಸ್ಕರ. ಆ ಆಸ್ತಿನ ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅಂತ ಹೇಳಿ ಕಾರ್ತಿಕಾಗೆ ದೆವ್ವ ಹಿಡ್ದಿದೆ ಅಂತ ಸುಳ್ಳು ಹೇಳಿ ಅವ್ನ ನಾಲ್ಗೆನೂ ಕೂಡ ಕತ್ತರಿಸಿ ಊರಿಂದ ಆಚೆ ಹಾಕ್ಸಿರ್ತಾರೆ. ಒಂದಿನ ಈ ಸ್ವಂತ ಬಾಮ ಇದನ್ನ ಅದಕ್ಕಿನ ಕೆಟ್ಟದಾಗ ಅಪ್ರೋಚ್ ಮಾಡ್ಬಿಡ್ತಾನೆ. ಕಾರ್ತಿಕಾಗೂ ಈಗ ನಾನು ಹೋದ್ಮೇಲೆ ನನ್ ಮಗಳನ್ನು ಕೂಡ ಇದೇ ತರ ಮಾಡ್ಬಿಡ್ತಾರೆ ಅಂತ ಹೇಳಿ ಭಯ ಶುರು ಆಗ್ಬಿಡುತ್ತೆ. ಅದಕ್ಕೆ ಅವನಿಗ ಕಾರ್ತಿಕಾಗೆ ನಿನ್ ಪಾಪದ ಕೂಡ ತುಂಬೋಯ್ತು, ಇವಳನ್ನ ಇನ್ನ ಜೀವಂತ ಹೋಗ್ಬಿಟ್ರೆ ನಮ್ಮನ್ನೇ ಸಾಯಿಸ್ಬಿಡ್ತಾಳೆ ಅಂತ ಹೇಳಿ ಊರ್ ಜನರೆಲ್ಲರೂ ಸೇರಿ ಅವಳನ್ನ ಹೊಡೆದಾಕ್ಬಿಡ್ತಾರೆ. ಅವಳಿಗೆ ನಾನು ಏನ್ ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೂ ಆಗುದಿಲ್ಲ, ನಾಲ್ಗೆನೂ ಕೂಡ ಕತ್ತರಿಸಾಕ್ಬಿಟ್ಟಿದ್ದಾರೆ. ಪಾಪ ಅಲ್ಲಿ ಕಾರ್ತಿಕ ಏನೂ ಮಾಡೋದಕ್ಕಾಗದೆ ಒದೆ ತಿಂದು ತಿಂದೆ ಸತ್ತೋಗ್ಬಿಡ್ತಾಳೆ. ಅವ್ರ ಅಮ್ಮನ್ ಸಾವನ್ನ ನೋಡಿ ಮಗಳು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಅಲ್ಲಿಗೆ ಮುಗ್ದೋಯ್ತಾ ಅಂತ ಹೇಳಿದ್ರೆ ಇಲ್ಲ, ಅವ್ಳು ಕೊಂದಿದ್ ಖುಷಿಗೆ ಮೂರ್ ಜನರು ಸೇರಿ ಗುಂಡಾಗ್ತಾ ಇರ್ತಾರೆ. ಅಲ್ಲಿಗೀಗ ಕಾರ್ತಿಕ ದೆವ್ವ ಆಗಿ ಬಂದು ಆ ಮೂರ್ ಜನರನ್ನು ಕೂಡ ಭಯಂಕರವಾಗಿ ಕೊಂದಾಕ್ಬಿಡ್ತಾಳೆ. ಈ ಸ್ಟೋರಿನೆಲ್ಲ ನಮ್ ಹೀರೋ ಇನ್ನೂ ಒಂದ್ ಬುಕ್ ಅಲ್ಲಿ ಓದಿ ತಿಳ್ಕೊತಾಳೆ. ಅವಳೀಗ ಬುಕ್ ನ ಓದಿ ಹಿಂತಿರುಗಿ ನೋಡಿದ್ರೆ ದೆವ್ವ ಅವಳ ಮುಂದೆ ನಿಂತ ಕಾಣಿಸ್ಬಿಡುತ್ತೆ. ಅವಳು ಈಗ ನಡೆದ ವಿಷಯನೆಲ್ಲ ಫ್ರೆಂಡ್ ಹತ್ರ ಭಯದಿಂದ ಹೇಳಿದಾಗ ನೀನ್ ಈ ಬುಕ್ ನ ಓದೋದ್ ಕಾರಣನೇ ಓದ್ ಜನದಲ್ಲಿ ನೀನೇ ಕಾರ್ತಿಕ ಆಗಿರ್ಬೋದಲ್ವಾ, ಸರಿ ಅದು ನಿಜನ ಅಂತ ನೋಡೇ ಬಿಡೋಣ, ನೀನ್ ಕಣ್ಮುಚ್ಕೊಂಡು ನಿನ್ ಮನ್ಸಲ್ಲಿ ಏನನ್ಸುತ್ತೋ ಅದನ್ನ ಬರಿ ಅಂತ ಹೇಳ್ತಾಳೆ. ಇವಳು ಈಗ ಬರ್ದ್ ಮುಗಿಸಿದ ನೆಕ್ಸ್ಟ್ ಸೆಕೆಂಡ್ ಡೋರ್ ನ ಯಾರೋ ಡಬ ಡಬ ಅಂತ ಹೇಳಿ ಬಡಿತಾ ಇರ್ತಾರೆ. ಇವರು ಈಗ ಬೈದಿಂದಲೇ ಹೋಗಿ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಬಂದಿರೋದು ಫ್ರೆಂಡ್ ಅವರ ಅಣ್ಣ. ಅವನು ತಂಗಿನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಂದಿರ್ತಾನೆ. ಇವಳು ಈಗ ಇದೆಲ್ಲ ನಿಜ ಅಲ್ಲ ಅಂತ ಹೇಳಿ ಸ್ವಲ್ಪ ಸಮಾಧಾನ ಪಡ್ಕೊಳ್ತಾ ಇರ್ಬೇಕಾದ್ರೆ ಆಗ್ಲೇ ಅವಳಿಗೆ ಏನೋ ಒಂದ್ ಸೌಂಡ್ ಕೇಳುತ್ತೆ. ಅವಳು ಈಗ ಅದನ್ನ ಭಯದಿಂದ ನೋಡಿ ಶಾಕ್ ಆಗ್ಬಿಡ್ತಾಳೆ. ಯಾಕಂದ್ರೆ ಇವಳು ಬುಕ್ ಅಲ್ಲಿ ಬರ್ದಾಗೇನೆ ಕ್ರಿಸ್ಮಸ್ ತಾತ ಕೈಯಲ್ಲಿ ಕೊಡ್ಲಿ ಇಟ್ಕೊಂಡ್ ಬಂದು ನಿಂತಿರ್ತಾನೆ. ಮುಂದೆ ಏನಾಗುತ್ತೆ ಅಂತ ಪಾರ್ಟ್ 2 ನಲ್ಲಿ ಹೇಳೋ ತರ ತೋರಿಸಿ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬಿಡಿ. ಥ್ಯಾಂಕ್ ಯು.